ನೈಋತ್ಯ ಮಾನ್ಸೂನ್ನ ಆರ್ಭಟ ರಾಜ್ಯಾದ್ಯಂತ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ವಿಜಯಪುರದಲ್ಲಿ ಮಳೆರಾಯನ ಅಬ್ಬರ ಕಂಡು ಬರ್ತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ತಡರಾತ್ರಿ ಸುರಿದ ಮಳೆಯಿಂದ ಮನೆಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳು ನೀರಿನಿಂದ ಆವೃತ್ತಿಯಾಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವನ್ನ ಕೂಡ ನೀರು ಆಪೋಷಣ ತೆಗೆದುಕೊಳ್ತಾರಂತಹ ದೃಶ್ಯ, ನೀರನ್ನ ಹೊರ ಹಾಕೋದಕ್ಕೆ ಪಾಪ ಮನೆಯವರು ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕಾದಂತಹ ದೃಶ್ಯ ಕೂಡ ಸರ್ವೇ ಸಾಮಾನ್ಯವಾಗಿ ವಿಜಯಪುರದ ಹಲವು ಭಾಗದಲ್ಲಿ ಕಂಡು ಬರ್ತಾ ಇದೆ. ನೋಡಿ ಯಾವ ಪ್ರಮಾಣದಲ್ಲಿ ಮನೆ ಒಳಗೆ ನೀರು ನಿಂತಿದೆ ಅಂತ. ಮನೆಯಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಮೇಲೆತ್ತಿಡೋದು ಅಥವಾ ಅದನ್ನು ಹೇಗಾದ್ರೂ ಮಾಡಿ ಮಳೆ ನೀರಿಗೆ ಆಹುತಿ ಆಗದಂತೆ ನೋಡ್ಕೊಳ್ಳುವಂತಹ ಅತಿ ದೊಡ್ಡ ಸವಾಲು ಕೂಡ ಎದುರಾಗಿತ್ತು. ಅಡುಗೆ ಮನೆ ಸೇರಿದಂತೆ ಮನೆ ಹಾಲು ಎಲ್ಲ ಕಡೆ ಕೂಡ ನೀರಿನಿಂದ ಆವೃತ್ತಿಯಾಗಿದೆ. ಹಾಗೂ ಅಲ್ಲಿದ್ದಂತಹ ಜನ ಸಿಬ್ಬಂದಿಗಳ ಸಹಾಯಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರು. ಬಟ್ ಸಿಬ್ಬಂದಿಗಳು ಬಂದಿಲ್ಲ. ಹೀಗಾಗಿ ಅವರೇ ನೀರನ್ನ ಹೊರ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಲವರು ಈ ಕಾರಣಕ್ಕೋಸ್ಕರ ಜಾಗರಣೆ ಕೂಡ ಮಾಡಬೇಕಾಯಿತು. ನಿದ್ದೆ ಇಲ್ಲದೆ ಪರದಾಟವನ್ನು ಕೂಡ ಮಾಡಿದ್ರು. ಆಮೇಲೆ ವಿಜಯಪುರ ಭಾಗದ ಕೆಲವು ಪ್ರದೇಶಗಳಲ್ಲಿ ಪ್ರತಿ ಸಲ ಮಳೆ ಬಂದಾಗಲೂ ಇಂಥದ್ದೇ ಪರಿಸ್ಥಿತಿ ಉಲ್ಬಣಿಸ್ತಾ ಇದ್ರು. ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಅವ್ರ ಮಾತಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗಿದೆ. ಪರಿಣಾಮ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಸಾಕಷ್ಟು ಅವಾಂತರಗಳು ಇಲ್ಲಿ ಸೃಷ್ಟಿಯಾಗಿದೆ. ದೇಗುಲದ ಗರ್ಭಗುಡಿಗೆ ಕೊಳಕು ನೀರು ನುಗ್ಗಿ ಆತ್ಮಲಿಂಗವನ್ನು ಮಲಿನಗೊಳಿಸಲಾಗಿದೆ ಅನ್ನೋ ಆರೋಪ. ಗರ್ಭಗುಡಿಗೆ ನುಗ್ಗಿದ ಕೊಳಚು ನೀರನ್ನ ದೇವಸ್ಥಾನದ ಸಿಬ್ಬಂದಿ ಹರಸಾಹಸ ಪಟ್ಟು ಹೊರಹಾಕಿದ್ದಾರೆ. ಕಳೆದ ಬಾರಿ ಕೂಡ ಇದೇ ರೀತಿ ಧಾರಾಕಾರ ಮಳೆಯಾಗಿ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಹೀಗಿದ್ರೂ ಕೂಡ ಮುಜರಾಯಿ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇದ್ದು, ಮಲೆನಾಡು ಭಾಗದ ಶಿರಸಿ, ಸಿದ್ದಾಪುರ ಭಾಗದಲ್ಲಿ ಕೂಡ ಮಳೆಯಾಗಿದೆ. ಇದರಿಂದ ತಾಪಮಾನ ಕೂಡ ಇಳಿಕೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಮುಂಗಾರು ಮಳೆ ತನ್ನ ಆರ್ಭಟವನ್ನ ಮುಂದುವರಿಸ್ತಾ ಇದೆ. ಇನ್ಫ್ಯಾಕ್ಟ್ ಕಡಲ್ ಕೊರೆತಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಈ ಬಾರಿ ಕೂಡ ಮಂಗಳೂರು ಅನ್ನೋದು ತಿಳಿದು ಬರ್ತಾ ಇದೆ. ಜೂನ್ 15ರ ತನಕ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ. ಇನ್ನೊಂದು ಕಡೆಗೆ ಕಡಲು ಕೂಡ ಬೋರ್ಗರಿತಾ ಇದೆ. ಪ್ರಕ್ಷುಬ್ಧಗೊಂಡಿದೆ ಸಮುದ್ರ. ಕಡಲ ತೀರಗಳಿಗೆ ಹೋಗದಂತೆ ಜಿಲ್ಲಾಡಳಿತ ಮೀನುಗಾರರಿಗೂ ಕೂಡ ಆದೇಶವನ್ನು ಹೊರಡಿಸಿದೆ. ಮಂಗಳೂರಿನ ಉಳ್ಳಾಲದ ಸೋಮೇಶ್ವರ ಭಾಗದಲ್ಲಿ ಕಡಲ ಅಬ್ಬರ ಜೋರಾಗಿದೆ. ಸಮುದ್ರದ ಬಳಿ ಜನ ಸುಳಿಯದಂತೆ ನಿಗಾ ವಹಿಸಲಾಗಿದೆ.